ಮಾರ್ಕೆಟ್ ಬೀಳ್ತಾ ಇದೆ ಅನ್ನೋರಿಗೆ ಬುಲ್ಲಿಶ್ ರಿವರ್ಸಲ್ ಆಗ್ಬೋದು ಅನ್ನೋದು ಸಮಯ ನಮಗೆ ಕಾಣಿಸ್ತಾ ಇದೆ. ನಿಫ್ಟಿಯ ಒಂದು ಆವರೇಜ್ ಪರ್ಫಾರ್ಮೆನ್ಸ್ ಇಟ್ ಸೆಲ್ಫ್ ಇಸ್ ಮೋರ್ ದೆನ್ 15% ಕಂಟಿನ್ಯೂಸ್ ಆಗಿ 3 ತಿಂಗಳಿಗಿಂತ ಜಾಸ್ತಿ ಬಾರಿ ಯಾವಾಗ ಬಿದ್ದಿದೆ. ಕೇವಲ ಒಂದೇ ಒಂದು ಬಾರಿ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರ್ತಕ್ಕಂಥದ್ದು. ಸೊ ಓವರ್ ಆಲ್ ಮಾರ್ಕೆಟ್ ಮೇಲೇನೆ ಹೋಗಬೇಕು ಅಂತ ನಾನು ಹೇಳ್ತಾನೆ ಇದ್ದೀನಿ. ಟೆಂಪ್ರರಿ ಫಾಲ್ ಆಗಿರ್ಬೋದು, ಆದರೆ ಪರ್ಮನೆನ್ಸಿ ಯಾವುದು ಅಂತ ನೋಡಿದಾಗ ಮಾರ್ಕೆಟ್ ಮೇಲೇನೆ ಹೋಗಬೇಕು ಅನ್ನೋದಕ್ಕೆ ನನ್ನ ಎರಡನೇ ಒಂದು ಅನಾಲಿಸಿಸ್ ಇದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎ ದಯಾನಂದ್ ಮಂಗಳೆ. ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ತುಂಬ ಫಾಲ್ ಆಗೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಮಾರ್ಕೆಟ್ ಯಾವಾಗ ಮೇಲೋಗುತ್ತೆ ಅಂತ ಎಲ್ಲರ ಮನಸ್ಥಿತಿ ಬರ್ತಾ ಇದೆ. ಎಸ್ ಸ್ನೇಹಿತರೆ, ಡಾಟಾಗಳು ನಮ್ಮ ಹತ್ರ ಇತ್ತು ಅಂದರೆ ಆ ಡಾಟಾಗಳನ್ನು ಅನಲೈಸ್ ಮಾಡೋದು ಕಲ್ತ್ರೆ ಅದು ಇನ್ಫಾರ್ಮೇಷನ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಸೊ ಹಾಗಾದರೆ ಇವತ್ತಿನ ದಿನ ನಿಫ್ಟಿನಲ್ಲಿ ಏನಾಗ್ತಾ ಇದೆ, ಮುಂದೆ ಏನಾಗ್ಬೋದು, ಇರ್ತಕ್ಕಂಥ ಡಾಟಾ ಎಲ್ಲರಿಗೂ ಅದೇ ಸಿಗ್ತಕ್ಕಂಥದ್ದು. ಆದರೆ ನೋಡುವ ವಿಧಾನಗಳು ಬೇರೆ ಆಗಿರಬೇಕು. ಯಾಕಂದರೆ ನಾವು ಹಿಸ್ಟ್ರಿ ನೋಡ್ಕೊಂಡು ಬರೋಣ. ಅತಿಯಾದ ಕರಾಳ ತಿಂಗಳುಗಳು ಅಂತ ಯಾವುದಾದ್ರೂ ಇದ್ದರೆ ಅದು ಅಕ್ಟೋಬರ್ 2024ರಿಂದ ಫೆಬ್ರವರಿ 2025 ತನಕ. ಯಾಕಂದರೆ ಹಿಸ್ಟ್ರಿನಲ್ಲಿ ಎಲ್ಲಿ ನೋಡಲಿಕ್ಕೆ ಸಿಗಲ್ಲ ಇಷ್ಟು ಕಂಟಿನ್ಯೂಸ್ ಫಾಲ್ಗಳು. ಯಾಕಾಗಿರ್ಬೋದು, ಏನಾಗಿರ್ಬೋದು, ಬನ್ನಿ ಒಂದು ಪಕ್ಷಿ ನೋಟ ನೋಡ್ಕೊಂಬರೋಣ. ಬನ್ನಿ ನೋಡೋಣ. ಈಗ 2009ರಿಂದ ನಾವು ನೋಡ್ತಾ ಬರೋಣ. ಕಂಟಿನ್ಯೂಸ್ ಆಗಿ ನಾವು ಸ್ನೇಹಿತರ ತಗೊಂಡಿರ್ತಕ್ಕಂಥದ್ದು ಮಂತ್ಲಿ ಡಾಟಾಗಳು, ಅಂದರೆ ಜಾನ್ವರಿಯಿಂದ ತಗೊಂಡು ಡಿಸೆಂಬರ್ ತನಕ ನಾವು ಡಾಟಾ ತಗೊಂಡಿದ್ದೀವಿ. ಹಾಗೂ ಪ್ರತಿ ತಿಂಗಳು ಆ ವರ್ಷಗಳಲ್ಲಿ ಏನಾಗಿದೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ 2009ರಿಂದ ನಾವು ತಗೊಳ್ಳೋಣ. ಕಂಟಿನ್ಯೂಸ್ ಆಗಿ 3 ತಿಂಗಳಿಗಿಂತ ಜಾಸ್ತಿ ಬಾರಿ ಯಾವಾಗ ಬಿದ್ದಿದೆ ಬನ್ನಿ ನೋಡೋಣ. ಸೊ 2009ರಲ್ಲಿ ನೋಡಿದಾಗ ಕಂಟಿನ್ಯೂಸ್ ಇಲ್ಲ. 2010ರಲ್ಲಿ 1 ಮಂತ್ 2 ಮಂತ್ 2 ತಿಂಗಳು. ಸೊ ಅದೇ ರೀತಿ ನಾವು 2012ರಲ್ಲಿ 1 2 3 ನೋ. 2014ರಲ್ಲೂ ಇಲ್ಲ, 2015ರಲ್ಲೂ ಇಲ್ಲ, 2016ರಲ್ಲೂ ಕೂಡ ಇಲ್ಲ, 2017ರಲ್ಲೂ ಕೂಡ ಕಂಟಿನ್ಯೂಸ್ ಆಗಿಲ್ಲ. ಬರೀ 2 ತಿಂಗಳ ಮೇಲೆ ಮತ್ತೆ ಮಾರ್ಕೆಟ್ ಅಪ್ ಆಗಿದೆ. ಆದರೆ 2019ರಲ್ಲಿ ನಾವು ನೋಡ್ತಾ ಇದ್ದೀವಿ 1 2 3 ತಿಂಗಳು ಫಾಲ್ ಆಗಿದೆ ಅಷ್ಟೇ. ನೆಕ್ಸ್ಟ್ 2020 ಕರೋನಾ ಟೈಮ್ ಅತಿ ಹೆಚ್ಚಿನ ಇಡೀ ಮಾರ್ಕೆಟ್ನಲ್ಲಿ ಲಾಸ್ಟ್ ಒಂದು 10 ಇಯರ್ಸ್ ನಾವು ಅನಲೈಸ್ ಮಾಡ್ತಾ ಬಂದರೆ ಫೆಬ್ರವರಿ 2020 ಸೆಕೆಂಡ್ ಒಂದು ಕರಾಳವಾದಂತಹ ತಿಂಗಳು, ಮೊದಲನೇ ಕರಾಳವಾದಂಥ ತಿಂಗಳು ಯಾರೂ ಮರೆಯೋಗಿಲ್ಲ. ಲಾಕ್ಡೌನ್ ಆಗಿರ್ತಕ್ಕಂಥ ತಿಂಗಳು ಅಂದರೆ ಮಾರ್ಚ್ 2020. ಸೊ ಹಾಗಾದರೆ 1 2 3 ಕಂಟಿನ್ಯೂಸ್ ಫಾಲ್ ಆದಮೇಲೆ ಏಪ್ರಿಲ್ 2020 ಕರೋನಾ ಟೈಮ್ನಲ್ಲೇ ಮತ್ತೆ ತಿರ್ಗಾ ಚೇತರಿಕೆ ಕಂಡಿದೆ. ಸೊ 2020ರಲ್ಲಿ ನೋಡೋಣ, 21ರಲ್ಲಿ ನೋಡೋಣ, ಇಲ್ಲ 22ರಲ್ಲಿ ಕೂಡ 1 2 3 ತಿಂಗಳು ಫಾಲ್ ಆಗಿದೆ. ನಂತರ ಮತ್ತೆ ಮಾರ್ಕೆಟ್ ಅಪ್ ಆಗಿದೆ. 2023ರಲ್ಲಿ ಕೂಡ ದೇರ್ ಇಸ್ ನೋ ಕಂಟಿನ್ಯೂಸ್ ಫಾಲ್. ಆದರೆ 2024 ಅತಿಯಾದಂತಹ ಒಂದು ಫಾಲ್ ನೋಡಿರ್ತಕ್ಕಂಥದ್ದು. ಯಾಕೆಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಸ್ನೇಹಿತರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳು ಅಷ್ಟೇ ಅಲ್ಲ, ಇದು ಕಂಟಿನ್ಯೂ ಕೂಡ ಆಗಿದೆ. 2025ರಲ್ಲಿ ಜಾನ್ವರಿ ಕೂಡ ಫಾಲ್, ಫೆಬ್ರವರಿ ಕೂಡ ಫಾಲ್. ಅಂದರೆ ನಾನು ತಗೊಂಡಿರ್ತಕ್ಕಂಥದ್ದು 2009ರಿಂದ ಹಿಸ್ಟ್ರಿ ತಗೊಂಡಿದ್ದೀನಿ. ಎಲ್ಲಿ ಕೂಡ 5 ತಿಂಗಳು ಕಂಟಿನ್ಯೂಸ್ ಫಾಲ್ ಆಗಿರ್ತಕ್ಕಂಥ ಒಂದು ಹಿಸ್ಟ್ರಿ ಇಲ್ಲ. ಕೇವಲ 3 ತಿಂಗಳು. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಮಾರ್ಕೆಟ್ ಎಷ್ಟು ಫಾಸ್ಟ್ ಫಾಲ್ ಆಗುತ್ತೆ ಅದರ ಡಬಲ್ ಸ್ಪೀಡಲ್ಲಿ ಮೇಲೆ ಬರುತ್ತೆ. ಮಾರ್ಕೆಟ್ ಈಸ್ ಜಸ್ಟ್ ಲೈಕ್ ಎ ಪಿಂಗ್ ಪಾಂಗ್ ಬಾಲ್ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ. ಸೊ ಇಟ್ ವಿಲ್ ಬೌನ್ಸ್ ಬ್ಯಾಕ್. ಸೊ ಐ ಆಮ್ ಬೇರಿಶ್ ಬಟ್ ಐ ಆಮ್ ನಾಟ್ ಸೂಪರ್ ಬೇರಿಶ್, ಈಸ್ ಮೈ ವ್ಯೂ. ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಎಜುಕೇಷನಲ್ಗೋಸ್ಕರ, ಎಜುಕೇಷನಲ್ ಪರ್ಪಸ್ಗೋಸ್ಕರ ಮಾಡ್ತಕ್ಕಂಥದ್ದು. ಯಾರಿಗೆ ಟಿಪ್ಸ್ ಕೊಡ್ತಾ ಇಲ್ಲ, ನನ್ನ ವ್ಯೂಸನ್ನು ಟ್ರೇಡ್ ಮಾಡಿ ಅಂತ ಹೇಳ್ತಾ ಇಲ್ಲ, ಆದರೆ ಎಜುಕೇಷನ್ ಪರ್ಪಸ್ಸಿಗೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಿಸ್ಟ್ರಿನಲ್ಲಿ ಯಾವತ್ತೂ ಆಗಿಲ್ಲ ಕಂಟಿನ್ಯೂಸ್ 5 ತಿಂಗಳ ಫಾಲ್. 3 ತಿಂಗಳ ಫಾಲ್ ಆಯಿತು ಅಂದರೆ 4ನೇ ತಿಂಗಳು ಡಬಲ್ ಆಗಿ ಸ್ಪೀಡಾಗಿ ಅಪ್ ಆಗಿರುತ್ತೆ ಮಾರ್ಕೆಟು. ಸೊ ಹಾಗಿರುವಾಗ ಮಾರ್ಕೆಟ್ 5 ತಿಂಗಳು ಬಿದ್ದ ಮೇಲೆ 6ನೇ ತಿಂಗಳು ಏನು ಮಾಡಬಹುದು, ಇದು ನನ್ನ ಒಂದು ಮೊದಲನೇ ಒಂದು ಆಲೋಚನೆ. ಎರಡನೇದಾಗಿ
ಅಕ್ಟೋಬರ್ 6.22%, ನವೆಂಬರ್ 0.31, ಡಿಸೆಂಬರ್ 2.02, ಜಾನ್ವರಿ ಮತ್ತೆ 0.58, ಫೆಬ್ರವರಿನಲ್ಲಿ ಆಲ್ರೆಡಿ 2%, ಸರಿ ಸುಮಾರು 11.5%, 12% ಹತ್ತತ್ರ ಫಾಲ್. ನಂತರ ಏನಾಗ್ಬೋದು? ಇದೇನು ಕಂಟಿನ್ಯೂ ಇದೇ ಆಗ್ಲಿಕ್ಕೆ ಸಾಧ್ಯನಾ? ನೋ ವೇ. ಮಾರ್ಕೆಟ್ ಯಾವಾಗಲೂ ಒಂದೇ ಶಾರ್ಪ್ ಬೀಳಲ್ಲ. ಸೊ ಆದರೆ ಈ ಸರಿ ನಮಗೆ 5 ತಿಂಗಳ ಸತತವಾದಂತಹ ಒಂದು ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಮಾರ್ಕೆಟಿನ ಸವಾಸನೆ ಬೇಡ ಅನ್ನೋದು ಬಹಳಷ್ಟು ಜನಕ್ಕೊಂದು ಯೋಚನೆ ಕೂಡ ಬಂದಿದೆ. ಹಾಗಾದ್ರೆ ಇದೊಂದು ಸಿಹಿ ಸುದ್ದಿ ಕೂಡ ಹೌದು. ಯಾರಿಗೆ? ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದೊಂದು ಸಿಹಿ ಸುದ್ದಿ ಕೂಡ ಹೌದು. ಯಾಕಂದ್ರೆ 5 ತಿಂಗಳುಗಳು ಕಂಟಿನ್ಯೂಸ್ ಫಾಲ್ ಆಗಿರ್ತಕ್ಕಂಥ ಹಿಸ್ಟ್ರಿ ಇಲ್ಲ. ಇನ್ ದ ಲಾಸ್ಟ್ 20+ ಇಯರ್ಸ್ ಹಿಸ್ಟ್ರಿ ಇಲ್ಲ. ಸೊ ನಾವು ಇನ್ನೊಂದು ನೋಡೋಣ. ನನ್ನ ಇನ್ನೊಂದು ಅನಾಲಿಸಿಸ್ ಏನು ಹೇಳ್ತಾ ಇದೆ ಅಂದ್ರೆ, ಮಾರ್ಕೆಟ್ನಲ್ಲಿ ಓವರ್ ಆಲ್ ನೋಡ್ತಾ ಬಂದಾಗ ಇಯರ್ಲಿ ವೈಸ್ನಲ್ಲಿ ಮಾರ್ಕೆಟ್ನಲ್ಲಿ ಗೇನ್ಸೇ ಇದೆ. ನಿಫ್ಟಿಯ ಒಂದು ಆವರೇಜ್ ಪರ್ಫಾರ್ಮೆನ್ಸ್ ಇಟ್ ಸೆಲ್ಫ್ ಇಸ್ ಮೋರ್ ದೆನ್ 15%. ಬ್ಯಾಂಕ್ನಲ್ಲಿ FD ಏನಾದರೂ ಇಟ್ಟರೆ 6.5%, 7% ಸಿಗ್ಬೋದೇನೋ. ಅದು ಸೀನಿಯರ್ ಸಿಟಿಸನ್ ಅಂತ ಪ್ರಶ್ನೆ ಕೇಳ್ತಾರೆ. ಆದರೆ ಮಾರ್ಕೆಟ್ನಲ್ಲಿ ನಮಗೆ ಸತತವಾಗಿ ನೋಡ್ತಾ ಬಂದರೆ ಕೇವಲ 2015ರಲ್ಲಿ ಮಾತ್ರ ನಾವು ಒಂದು ಮಾರ್ಕೆಟ್ ಫಾಲ್ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದು ಎಷ್ಟು ಪರ್ಸೆಂಟೇಜು? ಕೇವಲ 4%. ಬನ್ನಿ ಅದ್ರದ್ದು ಒಂದು ಪಕ್ಷಿ ನೋಟ ಕೂಡ ನೋಡ್ಕೊಂಬರೋಣ. ಸ್ನೇಹಿತರೆ, ಇನ್ಫಾರ್ಮೇಶನ್ ಇನ್ನೊಂದು ಹೇಳಬೇಕು ಅಂದರೆ 2015ರಿಂದ 2025 ತನಕ ಒಂದು ಆನ್ಯುವಲ್ ರಿಟರ್ನ್ಸ್ ನಾವು ನೋಡ್ತಾ ಬಂದಾಗ ವೆರಿ ಕ್ಲಿಯರ್, ಕೇವಲ 2015ರಲ್ಲಿ ಮಾತ್ರ ಒಂದು ಸಾರಿ 4% ಮಾರ್ಕೆಟ್ ಫಾಲ್ ಆಗಿರ್ತಕ್ಕಂಥದ್ದು. ಅಂದರೆ FDಗಿಂತನೂ FD ಎಲ್ಲರ ಅಟ್ಲೀಸ್ಟ್ 6.5%, 7%, 6% ಬರ್ತಾ ಇದ್ರೆ ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೇವಲ 2015ರಲ್ಲಿ ನಮಗೆ 4% ಕಡಿಮೆ ಬಂದಿದ್ದು ನೋಡಿದ್ದೀವಿ. ಹಾಗಾದರೆ ಆವ್ರೇಜ್ ನೋಡ್ತಾ ಬಂದಾಗ 2016ರಲ್ಲಿ 3%, ನಂತರ 28%, 3%, 12, 14, 24, 4, 20, 8. ಸೊ ಅಂದರೆ ಕೇವಲ ಒಂದೇ ಒಂದು ಬಾರಿ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಪ್ರಶ್ನೆ. ಸೊ ಓವರ್ ಆಲ್ ಮಾರ್ಕೆಟ್ ಮೇಲೇನೆ ಹೋಗಬೇಕು ಅಂತ ನಾನು ಹೇಳ್ತಾನೆ ಇದ್ದೇನೆ. ಟೆಂಪ್ರರಿ ಫಾಲ್ ಆಗಿರ್ಬೋದು, ಆದರೆ ಪರ್ಮನೆನ್ಸಿ ಯಾವುದು ಅಂತ ನೋಡಿದಾಗ ಮಾರ್ಕೆಟ್ ಮೇಲೇನೆ ಹೋಗಬೇಕು ಅನ್ನೋದಕ್ಕೆ ನನ್ನ ಎರಡನೇ ಒಂದು ಅನಾಲಿಸಿಸ್ ಇದು. ಹಾಗೂ ಈ ತಿಂಗಳ ಅನಾಲಿಸಿಸ್ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಯಾಕಂದರೆ ಲೆಟ್ ಅಸ್ ಸ್ಟಾರ್ಟ್ ಡೂಯಿಂಗ್ ದಿ ಮಂತ್ಲಿ ಅನಾಲಿಸಿಸ್. ಅತಿ ಕರಾಳವಾದಂತಹ ತಿಂಗಳು ಯಾವ್ದಾರ ಇದ್ರೆ ಇಡೀ ಹಿಸ್ಟ್ರಿನಲ್ಲಿ ಅದು ಜಾನ್ವರಿ ಮತ್ತು ಫೆಬ್ರವರಿ. ಯಾಕಂದ್ರೆ ಎಲ್ಲ ತಿಂಗಳುಗಳಲ್ಲಿ ನಾನು ನೋಡ್ತಕ್ಕಂಥದ್ದು ಸ್ನೇಹಿತರೆ, ಇದು ನೋಡಿ, ಆವ್ರೇಜ್ ಮಂತ್ಲಿ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಹಿಸ್ಟ್ರಿ ಎಲ್ಲ ಇಡೀ ಹಿಸ್ಟ್ರಿ ಆಫ್ ನಿಫ್ಟಿ ತಗೊಂಡಾಗ ಜಾನ್ವರಿ ತಿಂಗಳಿನಲ್ಲಿ ಫಾಲ್ ಇದೆ, ಫೆಬ್ರವರಿ ತಿಂಗಳಿನಲ್ಲಿ ಕೂಡ ಫಾಲ್ ಅಲ್ಲಿದ್ದೇವೆ. ಸೊ ಲಕ್ಕಿ ಹೇಳಬೇಕು ಅಂದರೆ ನಾವು ಆಲ್ರೆಡಿ ಈಗ ಫೆಬ್ರವರಿ ತಿಂಗಳಲ್ಲಿದ್ದೇವೆ. ಸೊ ನೆಕ್ಸ್ಟ್ ಮಂತ್ ಏನಾಗ್ಬೋದು? ಮಾರ್ಕೆಟ್ ಈಗ ಆಲ್ರೆಡಿ 5 ಬಾರಿ ಬಿದ್ದಿದೆ, 5 ತಿಂಗಳು ಕಂಟಿನ್ಯೂಸ್ ಫಾಲ್. ಅದಾದ ನಂತರ ಈ 3rd ಬಿಗ್ಗೆಸ್ಟ್ ಫಾಲ್ ಕೂಡ ನಾವು ನೋಡ್ಬಿಟ್ವಿ ಇದೇ ಫಾಲ್ನಲ್ಲಿ. ನಂತರ ಅತಿ ಕರಾಳವಾದ ತಿಂಗಳಾಗಿರ್ತಕ್ಕಂತಹ ಜಾನ್ವರಿ ಮತ್ತು ಫೆಬ್ರವರಿ, ಈ ಬಜೆಟಿನ ತಿಂಗಳು ಅಂತ ಏನು ಕರಿತೇವೆ. ಹಾಗೂ ಜಾನ್ವರಿ ಒಂಥರ ಇನ್ವೆಸ್ಟರ್ ಸೀಸನಾಲಿಟಿ ಮೈಂಡೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ನೆಗೆಟಿವ್ ಟ್ರೆಂಡಲ್ಲಿ ಇರುತ್ತೆ. ಯಾಕಂದ್ರೆ ನಾನು ಹೇಳ್ತಾ ಇಲ್ಲ ಈ ವಿಚಾರನ, ಡಾಟಾ ಹೇಳ್ತಾ ಇದೆ ನಮಗೆ. ಸೊ ಈ ಎಲ್ಲ ವಿಚಾರದಿಂದ ಏನಿಸ್ತಾ ಇದೆ ಅಂದರೆ ಮಾರ್ಕೆಟ್ ಆಲ್ರೆಡಿ ತುಂಬ ಬೇರಿಶ್ ಆಗೋಗಿದೆ 5 ತಿಂಗಳಿಂದ. ಹಾಗೂ ಈ ಕೆಟ್ಟ ತಿಂಗಳುಗಳಿಂದ ಕೂಡ ನಾವು ಹೊರಗೆ ಬಂದಿದ್ದೇವೆ ಅನ್ನೋದು ಕೂಡ ನನ್ನ ಒಂದು ಅನಿಸಿಕೆ. ಸೊ ಸ್ನೇಹಿತರೆ, ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಟೋಟಲ್ ಆಗಿ ಕನ್ಕ್ಲೂಷನ್ ಮಾಡಿದ್ರೆ ಎಲ್ಲೋ ಒಂದು ಕಡೆಗೆ ಮಾರ್ಕೆಟ್ ಈಸ್ ಓವರ್ ಸೋಲ್ಡ್, ಮಾರ್ಕೆಟ್ ಕ್ಯಾನ್ ರಿವರ್ಸ್ ಬ್ಯಾಕ್ ಅನ್ನೋದು ನಮ್ಮ ಒಂದು ಆಲೋಚನೆ. ನಾವು ಏನೊಂದು ಲೆಸನ್ಸ್ ಕಲಿಬೋದು ಇದರಿಂದ, ಈ ಡಾಟಾಗಳು ಅನಲೈಸ್ ಮಾಡೋದ್ರಿಂದ ಅಂದರೆ, ಒಂದು ಈ ಹಳೆ ಪ್ಯಾಟರ್ನ್ಸ್ಗಳನ್ನು ನೋಡಿ ಮಾರ್ಕೆಟ್ ರಿಕವರ್ ಆಗ್ಬೋದು ಅನ್ನೋದು ನಮಗೆ ಒಂದು ನೋಡ್ಲಿಕ್ಕೆ ಸಿಗ್ತಾ ಇದೆ. ಎರಡನೇದಾಗಿ ಇನ್ವೆಸ್ಟರ್ಸ್ಗಳು ಯಾವಾಗಲೂ ಹಂಟರ್ಸ್ ಆಗಿರಬೇಕು. ಟ್ರೇಡಿಂಗ್ ಮೈಂಡ್ಸೆಟ್ ಇಂದ ಹಂಟಿಂಗ್ ಮೈಂಡ್ಸೆಟ್ ಬರ್ಬೇಕು. ಅಂದ್ರೆ ಹಂಟರ್ಸ್ ಅಂದ್ರೇನು? ಯಾರಿಗೆ ಪೇಷನ್ಸ್ ಇರುತ್ತೋ ಅವ್ರಿಗೆ ಹಂಟರ್ಸ್ ಅಂತ ಕರಿತೀವಿ. ಸೊ ನಮ್ಮ ಬತ್ತಳಿಕೆಯಲ್ಲಿ ಬಾಣಗಳು ಇರಲಿ, ಆದರೆ ಎದುರುಗಡೆ ನಮಗೆ ನಮ್ಮ ಒಂದು ಗುರಿ ಬಂದಾಗ ಮಾತ್ರ ಅದನ್ನು ಉಪಯೋಗಿಸ್ಬೇಕು. ಹಾಗೆ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಅತಿಯಾದ ಓವರ್ ಸೋಲ್ಡ್ ಝೋನಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೂ ಕೇವಲ ಒಂದೇ ಒಂದು ಸೆಕ್ಟರ್ ಇಂಪಾರ್ಟೆಂಟ್ ಅಲ್ಲ, ಡಿಫ್ರೆಂಟ್ ಸೆಕ್ಟರ್ಸ್ನಲ್ಲಿ ನಮ್ಮ ಹಣವನ್ನು ಹೂಡಿಕೆ ಮಾಡಬೇಕು.
So the moral of the story is we have to analyze the data. ಯಾವಾಗಲೂ ಡಾಟಾ ಮೇಲೆ ಒಂದು ಕಣ್ಣು ಇಡಲೇಬೇಕು. ಹಾಗೂ ಮಾರ್ಕೆಟ್ ಬಹಳಷ್ಟು ಫಾಲ್ ಆದ ನಂತರ ಬೌನ್ಸ್ ಆಗುವ ಸಾಧ್ಯತೆಗಳೇ ಹೆಚ್ಚು. ಹಾಗೂ ಲಾಂಗ್ ಟರ್ಮ್ ಮೇಲೆ ನಾವು ಫೋಕಸ್ ಮಾಡಬೇಕು ಮತ್ತು ಸೆಕ್ಟರ್ಸ್ ಮೇಲೆ ಫೋಕಸ್ ಮಾಡಬೇಕು. ಸರ್ ವಿಡಿಯೋ ಎಲ್ಲ ನೋಡಿದೆ ಸರ್, ಫೆಂಟಾಸ್ಟಿಕ್, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಮನಸ್ಸು ಬಿದ್ದರೆ ಎಜುಕೇಶನಲ್ ಪರ್ಪಸ್ಗೆ ಹೇಳ್ಬೋದು, ETFs ಆ್ಯಂಡ್ Bs ಆರ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮೋಡ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. SIPಗಳನ್ನು ದಯವಿಟ್ಟು ಯಾರು ವಿಡ್ರಾ ಮಾಡಬೇಡಿ. ಇನ್ನೂ ಹೆಚ್ಚಿನ SIPಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಟಾಕ್ ಮಾರ್ಕೆಟ್ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್, ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್, ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತಸ್ವರಗಳ ಬಗ್ಗೆ ಜ್ಞಾನ. ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.